ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ನನ್ನ ಸಿಂಪಲ್ ವ್ಲಾಗ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ದಿನ ಹೇಗೆ ಶುರುವಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಮೊದಲಿಗೆ ನನ್ನ ಮಾರ್ನಿಂಗ್ ಡ್ರಿಂಕ್ ಗ್ರೀನ್ ಟೀಯನ್ನು ಮುಗಿಸಿ ಹಾಫ್ ಲೀಟರ್ ವಾಟರ್ ಮುಗಿಸಿ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ನನ್ನ ಮಗನ ಸ್ನ್ಯಾಕ್. ಸಮ್ಮರ್ ಕ್ಯಾಂಪ್ ಹೊರಟಿದ್ದಾನೆ, ಹಾಗಾಗಿ ಸಮ್ಮರ್ ಕ್ಯಾಂಪ್ ಸ್ನ್ಯಾಕ್ ಏನು ಮಾಡಿದೆ ಅಂತ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಮತ್ತು ಇವಾಗ ರಾ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿದೆ, ಅದನ್ನು ಬಳಸಿ 2 ಚಟ್ನಿಯ ರೆಸಿಪಿಯನ್ನು ಕೂಡ ಶೇರ್ ಮಾಡಲಿಕ್ಕಿದ್ದೇನೆ. ಈ ಚಟ್ನಿಯ ಶೆಲ್ಫ್ ಲೈಫ್ ಕೂಡ ತುಂಬಾ ಜಾಸ್ತಿ, 2 to 3 months ಇದನ್ನು ಸ್ಟೋರ್ ಮಾಡಿ ತಿನ್ಬೋದು. 3 months ಅಲ್ಲ, 7 daysಲ್ಲಿ ಖಂಡಿತ ಖಾಲಿಯಾಗುತ್ತೆ. ಅಷ್ಟು ಚಟ್ಪಟ ಟೇಸ್ಟಿ ಆದಂಥ ರೆಸಿಪಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗಾದರೆ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಮಾವಿನಕಾಯಿಯನ್ನು ತಗೊಂಡಿದ್ದೇನೆ. ಒಂದು ಮಾವಿನಕಾಯಿನ ತಗೊಂಡಿದ್ದೇನೆ. ಸ್ವಲ್ಪ ಕಲರ್ ಬಂದಿದೆ, ಆದರೆ ಪೂರ್ತಿ ಹಣ್ಣಾಗಿಲ್ಲ, ಅದು ರಾನೇ ಇದೆ. ಅದ್ರ ಜೊತೆ ಇಷ್ಟು ಕಾಯಿಯನ್ನು ಮತ್ತು 3 ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ. ಯಾವುದೇ ಜಾತಿಯ ಮಾವಿನಕಾಯಿ ಕೂಡ ಆಗುತ್ತೆ. ಇದೆಲ್ಲವನ್ನು ಇವಾಗ ಮಿಕ್ಸಿಯಲ್ಲಿ ಅಮ್ಮ ಹಾಕ್ಕೋತಾ ಇದ್ದಾರೆ. ಇವಾಗ ನೋಡಿ, ಇದು ಮೊದಲಿಗೆ ನಾನು ಕಾಯಿ ಮತ್ತು 3 ಹಸಿಮೆಣಸಿನಕಾಯಿಯನ್ನು ತರಿಯಾಗಿ ರುಬ್ಬಿಕೊಳ್ಳಬೇಕು. ಈ ಥರ ಇದೆಲ್ಲ ಆದಮೇಲೆ ಇವಾಗ ನಾವು ಮಾವಿನಕಾಯಿಯನ್ನು ಹಾಕ್ಕೋಬೇಕು. 1 ಮಾವಿನಕಾಯಿಯನ್ನು ಹಾಕ್ಕೊಂಡಿದ್ದೇವೆ. ತುಂಬ ಹುಳಿ ಇದ್ದಲ್ಲಿ ಅರ್ಧ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಅಷ್ಟು ಹುಳಿ ಇಲ್ಲ, ಹಾಗಾಗಿ 1 ಕಾಯಿಯನ್ನು ಉಪಯೋಗಿಸ್ಕೊಂಡಿದ್ದೇವೆ. ಇವಾಗ ಇದನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ನೀರು ಹಾಕುವ ಅವಶ್ಯಕತೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇವೆ. ಇವಾಗ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ ಅವಶ್ಯಕತೆ ಇಲ್ಲ, ತರಿಯಾಗಿ ಇದನ್ನು ರುಬ್ಬಿಕೊಳ್ಳಬೇಕು. ನನ್ನ ಈ ವ್ಲಾಗ್ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಟ್ಯಾಪ್ ಮಾಡಿ. ನಾನು ಹಾಕುವ ವಿಡಿಯೋ ನಿಮಗೆ ಮೊದಲಾಗಿ ತಲುಪುತ್ತೆ, ನೋಟಿಫಿಕೇಷನ್ ನಿಮಗೆ ಫಸ್ಟ್ ಆಗಿ ಸಿಗುತ್ತೆ. ಇವಾಗ ನಾನು ಚಿಕ್ಕ ಒಂದು ಪ್ಯಾನಿನಲ್ಲಿ ಹಿಂಗನ್ನು ಕೂಡ ಈ ಥರ ಮೇಣದ ಹಿಂಗನ್ನು ಬಳಸ್ತಾ ಇದ್ದೇವೆ. ಕಡಲೆಕಾಳು ಗಾತ್ರದಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕೆಂಪಾಗಿ ನಾವು ಹುರಿಬೇಕು. ಕೊಬ್ಬರಿ ಎಣ್ಣೆಲೆ ಇದನ್ನು ಹುರಿತಾ ಇದ್ದೇವೆ. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನು ರೆಡ್ ಆಗೋವರೆಗೂ ಬ್ರೌನ್ ಆಗೋವರೆಗೂ ನಾವು ಹುರ್ಕೋಬೇಕು. ನೋಡಿ, ಇವಾಗ ಎಷ್ಟು ಕೆಂಪಗಾಗ್ತಾ ಇದೆ, ಊದ್ಕೋತಾ ಇದೆ ಹಾಕಿರೋದು ಹಿಂಗು. ಇವಾಗ ನೋಡಿ ಟರ್ನ್ ಮಾಡಿದ್ದೀನಿ. ಈಗ ನೋಡಿ ತುಂಬ ರೆಡ್ ಆಗಿದೆ. ಇವಾಗ ಹುರಿದಿರೋ ಹಿಂಗನ್ನು ಇದಕ್ಕೆ ಹಾಕ್ಕೋಬೇಕು. ಎಣ್ಣೆ ಹಾಗೆ ಇಡಬೇಕು. ಎಣ್ಣೆ ನಾವು ನೆಕ್ಸ್ಟ್ ಬಳಸಲಿಕ್ಕಿದ್ದೇವೆ. ಇವಾಗ ಇದನ್ನು ಹಾಕಿ ಚೆನ್ನಾಗಿ ಈ ಥರ ರುಬ್ಕೋಬೇಕು. ನೋಡಿ, ಫುಲ್ಲಿ ಫೈನ್ ಗ್ರೌಂಡ್ ಮಾಡಿಲ್ಲ, ಕೋರ್ಸ್ಲಿನೇ ಇಟ್ಟಿದ್ದೀವಿ. ಈ ಥರ ಗ್ರೌಂಡ್ ಮಾಡಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ರುಬ್ಬುವಾಗ ಏನು ನೀರು ಬಳಸ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಗಂಜಿ ಊಟಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಗಂಜಿ ಊಟ ಮಾತ್ರ ಅಲ್ಲ, ಚಪಾತಿ, ದೋಸೆ, ಇಡ್ಲಿ, ಪೂರಿಗೂ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸೀಸನ್ ಇರೋದ್ರಿಂದ ಇದನ್ನು ತಪ್ಪದೆ ಟ್ರೈ ಮಾಡಿ. ಇವಾಗ ಶಿಫ್ಟ್ ಮಾಡ್ಕೊಂಡ್ಮೇಲೆ ಬೌಲಲ್ಲಿ ನಾವು ಆ ಹಿಂಗಿನ ಎಣ್ಣೆ ಇದೆಯಲ್ಲ ಅದನ್ನು ಇದಕ್ಕೆ ಮೇಲ್ಗಡೆಯಿಂದ ಹಾಕ್ತಾ ಇದ್ದೇವೆ. ತುಂಬ ಒಳ್ಳೆಯ ಫ್ಲೇವರ್ ಇದೆ ಆ ಎಣ್ಣೆಗೆ. ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ರೆ ನಮ್ಮದು ಹೆಲ್ದಿ ಡೆಲಿಷಿಯಸ್ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು, ವಿದೌಟ್ ಆನಿಯನ್ ಆ್ಯಂಡ್ ಗಾರ್ಲಿಕ್. ಕ್ವಿಕ್ಕಾಗಿ ನಾನು ಲಂಚ್ ಮೆನುನ ತೋರಿಸ್ಲಿಕ್ಕಿದ್ದೇನೆ. ವೈಟ್ ಕರಿ ಮಾಡಿದ್ದೀವಿ. ಈ ರೆಸಿಪಿ ನನ್ನ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೇನೆ. ಅದ್ರ ಜೊತೆ ನಾನು ಊಟಕ್ಕೆ ಅಂತ ಈ ಮಾವಿನಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ರೆಸಿಪಿ ಇನ್ನೊಂದು ಥರದ ಮಾವಿನಕಾಯಿ ಸ್ವೀಟ್ ಚಟ್ಪಟ ಚಟ್ನಿ. ಇದನ್ನು ಒಂದು ಫುಡ್ ಪ್ರೊಸೆಸರಲ್ಲಿ ಹಾಕಬೇಕು. ಒಂದು ಚಾಪರಲ್ಲಿ ಹಾಕಿ ನಾನು ಚಾಪ್ ಮಾಡ್ಕೊಡ್ಲಿಕ್ಕಿದ್ದೇನೆ. ಸಣ್ಣದಾಗಿ ಇದನ್ನು ಹೆಚ್ಕೋಬೇಕು. ಈ ಥರ ಈ ಚಾಪರಲ್ಲಿ ಹಾಕಿಬಿಟ್ಟು ನಾವು ಚಾಪ್ ಮಾಡ್ಕೊಬೇಕು. ಚಾಪರಲ್ಲಿ ಹಾಕದಿದ್ದರೆ ಮಿಕ್ಸಿಯಲ್ಲಿ ಪಲ್ಸ್ ಮೋಡಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಬೋದು. ಈ ಚಟ್ನಿ ಮಾಡಿಟ್ಕೊಂಡ್ರೆ ನಿಮಗೆ ಚಪಾತಿಗೆ, ಬ್ರೆಡ್ಗೆ, ಪೂರಿಗೆ ಮತ್ತು ಬ್ರೆಡ್ಗೆ ಜಾಮ್ ಹಚ್ಚೋ ಬದಲು ಇದನ್ನು ನೀವು ಯೂಸ್ ಮಾಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಹೆಲ್ದಿ ಕೂಡ ಹೌದು. ಇದನ್ನು ನೀವು 1 month ಆಚೆನೇ ಸ್ಟೋರ್ ಮಾಡಿ ತಿನ್ಬೋದು. ಫ್ರಿಜ್ಜಲ್ಲಾದರೆ 3 to 4 months ಉಳಿಯುತ್ತೆ. ಇವಾಗ ನಾವು ಚಾಪ್ ಮಾಡಿರುವಂತಹ ಮಾವಿನಕಾಯಿಯನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇವಾಗ 2 ಕಪ್ ಮಾವಿನ ತುರಿ ಇದ್ದರೆ 1 ಕಪ್ ಅಷ್ಟು ಬೆಲ್ಲ ಇದಕ್ಕೆ ಹಿಡಿಯುತ್ತೆ. ಬೆಲ್ಲದ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಸಕ್ಕರೆ ಕೂಡ ಬಳಸ್ಬೋದು, ಆದರೆ ಹೆಲ್ದಿ ಆಗಿರಲಿ ಅಂತ ಬೆಲ್ಲದ ಪುಡಿ ಕೂಡ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದರ ಜೊತೆ ಚಿಟಿಕೆ ಅರಿಶಿನವನ್ನು ಕೂಡ ಹಾಕ್ಕೋಬೇಕು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಒಳ್ಳೆಯ ಮಸಾಲೆಯನ್ನು ಮಾಡಬೇಕು. ನೋಡಿ, ಬೆಲ್ಲ ಎಲ್ಲ ಕರ್ಗೋಗಿದೆ.
ಇದನ್ನು ಇವಾಗ ಹಾಗೆ ಇಡಿ. ನಾವು ಒಂದು ಒಳ್ಳೆಯ ಮಸಾಲೆಯನ್ನು ಮಾಡ್ಕೊಂಡು ಬರೋಣ. ಡ್ರೈ ರೋಸ್ಟ್ ಮಾಡುವಂಥ ಮಸಾಲೆ 1/4 ಸ್ಪೂನಷ್ಟು ಪೆಪ್ಪರ್ ತೊಗೊಂಡಿದ್ದೇನೆ, ಕಾಳು ಮೆಣಸನ್ನು ತೊಗೊಂಡಿದ್ದೇನೆ, ಮತ್ತು 1/4 ಸ್ಪೂನಷ್ಟು ಸೋಂಪನ್ನು ಕೂಡ ಹಾಕ್ತಾಯಿದ್ದೇನೆ. ಇನ್ನು 1/4 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೋಬೇಕು. ಅದಕ್ಕೆ ನಾನು 4ರಿಂದ 5 ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಇವೆಲ್ಲವನ್ನು ನಾವು ಎಣ್ಣೆ ಇಲ್ಲದೆ ಡ್ರೈ ರೋಸ್ಟನ್ನು ಮಾಡ್ಕೊಬೇಕು. 2 ಲವಂಗ ಕೂಡ ಹಾಕ್ಕೊಂಡಿದ್ದೇನೆ, ಆ ಕ್ಲಿಪ್ ಮಿಸ್ ಆಗಿದೆ. ಇವೆಷ್ಟನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಎಲ್ಲೂ ಎಣ್ಣೆಯನ್ನು ಹಾಕೋಬಾರ್ದು. ಎಣ್ಣೆ ಹಾಕದೇ ನಾವು ರೋಸ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಮಿಕ್ಸಿಯಲ್ಲಿ ರೋಸ್ಟ್ ಆದ ತಕ್ಷಣ ನಾವು ಮಿಕ್ಸಿಯಲ್ಲಿ ಇದನ್ನು ತರಿಯಾಗಿ ಪುಡಿ ಮಾಡ್ಕೋಬೇಕು. ಅಲ್ಲೂ ಕೂಡ ನಾವು ನೀರನ್ನು ಬಳಸಬಾರ್ದು. ಇವಾಗ ರೋಸ್ಟ್ ಆಗ್ತಾ ಇದೆ, ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ. ನನ್ನ ಈ ವ್ಲಾಗ್ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನನಗೂ ಕೂಡ ಇಷ್ಟ ಆಗುತ್ತೆ ನಿಮ್ಮ ಕಮೆಂಟ್ಸ್ ಓದೋದಕ್ಕೆ. ನನಗೆ ಒಂದು ಮೋಟಿವೇಶನ್ ಕೂಡ ಸಿಗುತ್ತೆ ಇದೇ ಥರ ಒಳ್ಳೆ ಕಂಟೆಂಟ್ಸ್ ಮಾಡೋದಕ್ಕೆ. ಇವಾಗ ರೋಸ್ಟ್ ಆಗಿದೆ. ಇವಾಗ ನಾನು ಮಿಕ್ಸಿಯಲ್ಲಿ ಹಾಕಿ ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡ ಮೇಲೆ ಈ ಕಲಿಸ್ಕೊಂಡ ಮಿಶ್ರಣವನ್ನು ಅದೇ ಪ್ಯಾನಲ್ಲಿ ಹಾಕ್ಕೋಬೇಕು. ಇಲ್ಲಿ ನಾನು 2 ಮಾವಿನಕಾಯಿಯನ್ನು ಹಾಕಿ ಮಾಡ್ತಾ ಇದ್ದೇನೆ. ಇವಾಗ ಇದು ನೋಡಿ, ಬೆಲ್ಲ ತುಂಬ ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ. ಜಾಮ್ ಥರ ಆಗುತ್ತೆ ಇದು ಕನ್ಸಿಸ್ಟೆನ್ಸಿ ನೋಡೋದಕ್ಕೆ. ಎಲ್ಲೂ ಕೂಡ ನಾವು ನೀರನ್ನು ಹಾಕ್ಕೋಬಾರ್ದು. ನೀರು ಹಾಕಿದರೆ ಶೆಲ್ಫ್ ಲೈಫ್ ಕಮ್ಮಿ ಆಗಿಬಿಡುತ್ತೆ. ಇವಾಗ ನೋಡಿ, ಇದನ್ನು ತೆಳು ಇದೆ, ಆ ರಾ ಮ್ಯಾಂಗೋ ಜ್ಯೂಸಸ್ ಎಲ್ಲ ಬಿಟ್ಟಿದೆ. ಅದನ್ನು ಇವಾಗ ನಾವು ಗಟ್ಟಿ ಆಗೋ ತನಕ ನಾವು ಸ್ಟರ್ ಮಾಡ್ತಾನೆ ಇರಬೇಕು. ಒಂದು 2-3 ಮಿನಿಟ್ಸಲ್ಲಿ ಪಾಕ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಬೇಕಿದ್ರೆ ನೀವು ಸಕ್ಕರೆ ಹಾಕಿ ಕೂಡ ಮಾಡ್ಕೊಬೋದು. ಇಲ್ಲಿ ಬೆಲ್ಲಗಳು ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ. ಸ್ವಲ್ಪ ನೀರು ಅನಿಸ್ಬೋದು, ಆದರೂ ಕೂಡ ಇವಾಗ ಒಳ್ಳೆ ಪಾಕ ಬಂದಮೇಲೆ ಇದು ಗಟ್ಟಿಯಾಗಕ್ಕೆ ಶುರುವಾಗುತ್ತೆ. ಒಂದು 2-3 ಮಿನಿಟ್ಸಲ್ಲಿ ಗಟ್ಟಿಯಾಗುತ್ತೆ ಇವಾಗ ಇದು. ಈ ಚಟ್ನಿ ಪರೋಟ ಜೊತೆಗೂ ತುಂಬ ಒಳ್ಳೆ ಕಾಂಬಿನೇಷನ್ನು. ಇವಾಗ ನಾವು ಮಾಡಿಟ್ಕೊಂಡ ಮಿಕ್ಸಿಯ ಮಸಾಲವನ್ನು ಇದಕ್ಕೆ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಬ್ಯಾಡಗಿ ಮೆಣಸಿನಕಾಯಿ ಉಪಯೋಗಿಸಿರೋದ್ರಿಂದ. ಇವಾಗ ಎಲ್ಲ ಮಸಾಲವನ್ನು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಬಳಸಲಿಕ್ಕಿದ್ದೇನೆ, ಒಳ್ಳೆ ಕಲರ್ಗೋಸ್ಕರ. ಇವಾಗ ಉಪ್ಪೆಲ್ಲಾದರೂ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಮತ್ತು ಇವಾಗ ನಾವು ಹಾಕ್ತಾಯಿದ್ದೀವಿ ಬ್ಲ್ಯಾಕ್ ಸಾಲ್ಟ್, ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಒಂದು ಚಿಟಿಕೆ ಹಾಕ್ಕೊಂಡ್ರೂ ಸಾಕಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ಅದು ಚಟ್ಪಟ ಅನಿಸುತ್ತೆ. ಇವಾಗ ನಾನು ಇದ್ರ ಜೊತೆಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನನ್ನು ಹಾಕ್ಕೊಂಡಿದ್ದೇನೆ. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೋಡಿ, ಪಾಕ ಬರೋದಕ್ಕೆ ಸ್ಟಾರ್ಟ್ ಆಯಿತು. ತೆಳುವಾಗಿದ್ದ ಮಿಶ್ರಣ ನೋಡಿ ದಪ್ಪಗಾಗ್ತಾ ಇದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ರೆಡ್ ಕಲರ್ ಬಂದಿದೆ, ತುಂಬಾ ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಮತ್ತು ಅರೋಮ್ಯಾಟಿಕ್ ಕೂಡ ಹೌದು. ತುಂಬ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಚಟ್ಪಟ ರಾ ಮ್ಯಾಂಗೋ ಚಟ್ನಿ ರೆಡಿಯಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮೂಲಕ ಹೇಗೆ ಬಂತು ಅಂತ ನನಗೆ ತಿಳಿಸಿ. ನೀವು ಯಾವ ಥರ ಮಾವಿನಕಾಯಿಯನ್ನು ಬಳಸಿಬಿಟ್ಟು ಅಡುಗೆಯನ್ನು ಮಾಡ್ತೀರಾ ಅನ್ನೋದು ನನ್ನ ಜೊತೆ ನೀವು ಶೇರ್ ಮಾಡ್ಬೋದು ಕಮೆಂಟ್ಸ್ ಮೂಲಕ. ನನಗೆ ಕೂಡ ಕಲ್ತಂಗೆ ಆಗುತ್ತೆ. ನೀವು ಕೂಡ ನನ್ನ ಜೊತೆ ಶೇರ್ ಮಾಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ತೆಳುವಾಗಿ ಕಾಣಿಸ್ತಾ ಇಲ್ಲ, ತುಂಬ ದಪ್ಪನೇ ಇದೆ ನೋಡಿ, ಈ ಥರ ಜಾಮ್ ಥರ ಆಗಿದೆ. ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ನೋಡಿ ಕ್ಲೋಸಪ್ ಆಗಿ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಆರಿದ ಮೇಲೆ ಒಂದು ಒಳ್ಳೆಯ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. ನನ್ನ ಮಗ ಸಮ್ಮರ್ ಕ್ಯಾಂಪ್ ಹೋಗೋ ಕಾರಣದಿಂದ ನಾನು ಸ್ನ್ಯಾಕ್ ಅವನಿಗೆ ಕೊಡಬೇಕು ಅನ್ನೋ ಸ್ನ್ಯಾಕ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೇನೆ. ಚಪಾತಿಯನ್ನು ಒಂದು ಮಾಡ್ಕೊಂಡಿದ್ದೇನೆ, ಚಪಾತಿಗೆ ಇದನ್ನು ಸ್ಪ್ರೆಡ್ ಆಗಿ ಯೂಸ್ ಮಾಡಲಿಕ್ಕಿದ್ದೇನೆ. ಈ ಥರ ಚೆನ್ನಾಗಿ 1 ಸ್ಪೂನನ್ನು ತಗೊಂಡು, ಡ್ರೈ ಸ್ಪೂನನ್ನು ತಗೊಂಡು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿ ಇದನ್ನು ರೋಲ್ ಮಾಡಿ.
ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ ಇದೇ ಥರದ ಒಳ್ಳೆಯ ಟೇಸ್ಟಿ ರೆಸಿಪೀಸ್ಗಳೊಂದಿಗೆ. ಅಲ್ಲಿಯವರೆಗೂ ಖುಷಿಯಾಗಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.